ಹೀಗೆ ಲೋಕಲ್ ಒಳ್ಳೊಳ್ಳೆ ಹುಡುಗಿರು. ಗುರು ಏನು ಗುರು ಇದು ಹಿಂಗೈತೆ ರೋಡು, ಗೊತ್ತಿಲ್ಲ ನನಗೆ ಅದು ಎಲ್ಲಿ ಹೋಯ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಸುಮ್ಮನೆ ಹೊಡಿತಾ ಇದ್ದೀನಿ ರೌಂಡು. ಹಾಯ್ ಹುಡುಗಿ ಸ್ಮೈಲ್ ಕೊಡ್ತಾಳೆ. ಅಜ್ಜಿ ಬೆಟ್ಟಕ್ಕೆ ಹತ್ತಕ್ಕಾಗಲ್ವಂತೆ, ಅದಕ್ಕೆ ನಮ್ಮ ಬಾಯ್ಸು ಅಲ್ಲಿ ತಗೊಂಬಂದಿರೋ ಫೋಟೋನ ತೋರಿಸ್ತಾ ಇದ್ದಾರೆ ಅಜ್ಜಿಗೆ. ಅಜ್ಜಿ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಕುತ್ಕೊಂಡಿದ್ದಾರೆ. ಗುರು ಏನು ಗುರು ಇದು ಹಿಂಗೈತೆ ರೋಡು, ಅಯ್ಯಪ್ಪ ಏನೋ ಬಿತ್ತು ಕಣ್ಗೆ, ಫುಲ್ ಬೆಟ್ಟ ಗುರು. ಗೊತ್ತಿಲ್ಲ ನನಗೆ ಅದು ಎಲ್ಲಿ ಹೋಯ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಸುಮ್ಮನೆ ಹೊಡಿತಾ ಇದ್ದೀನಿ ರೌಂಡು. ಬೆಟ್ಟದ ಮೇಲೆ ಕಟ್ಟವ್ರೆ ಅನಿಸುತ್ತೆ ಚರ್ಚು. ಇಲ್ಲ ಜಾಕಿ ಮನೆಗಳು ಮಾತ್ರ ಅದ್ಭುತ ಗುರು, ಏನು ಮನೆಗಳಂತೀಯ ಗುರು. ಹಾಯ್ ಹುಡುಗಿ ಸ್ಮೈಲ್ ಕೊಡ್ತಾವಳು, ಚಿಕ್ಕ ಹುಡುಗಿ. ಏನು ಗುರು ಇವು ಕೇರಳದಲ್ಲಿ ರೋಡ್ಗಳು, ಹಾಂ ಹಿಂಗೆಲ್ಲ ಅವ ಸಣ್ಣ ಸಣ್ಣ ಕಾರ್ ಓಡಾಡ್ಬೋದು ಅಷ್ಟೆ. ನಮ್ಮೂರ ಕಡೆ ಎತ್ತಿನ ಜಾಡು ಇರ್ತದಲ್ಲ, ಗಾಡಿ ಜಾಡು, ಹಂಗಾಯ್ತಿದ್ದು. ಇಲ್ಲಿ ಏನು ಗುರು ರೋಡ್ಗಳು, ಆದರೂ ಇದರಲ್ಲೆಲ್ಲ ಮನೆ ಕಟ್ಟೋರಲ್ಲ ಅದೇಳು. ಸುಲ್ತಾನ್ ಬಟಾರಿ ರೋಡ್. ಮಸ್ತ್ ಮಸ್ತ್ ಕೇರಳ ಮಸ್ತ್. ಚರ್ಚ್ ಹತ್ರ ಬಂದೆ, ನೋಡೋಣ ಚರ್ಚ್ ಹೆಂಗಿದೆ ಅಂತ. ಆದರೆ ಓಪನ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಚರ್ಚು, ನೋಡಬೇಕು. ನೋಡೋಣ. ಓ ಏನು ಗುರು ಇಷ್ಟೊಂದು ಜನ ಅವರೇ, ವಾವ್. ನೈಸ್ ಯಾ. ಲೋಕಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೆಂಗಿರುತ್ತೆ ಲೋಕಲಲ್ಲಿ ಜನಗಳು ಹೆಂಗೆ, ಅಲ್ಲಿನ ಜಾಗಗಳು ಹೆಂಗೆ ಅಂತ. ಬರೀ ಫೇಮಸ್ ಆಗಿರೋವನ್ನೇ ನೋಡ್ಕೊಂಡು ಹೋದ್ರೆ ಏನು ಪ್ರಯೋಜನ. ಆದರೆ ಲೋಕಲಲ್ಲಿ ಈಗ ಲೋಕಲ್ ಟ್ರಿಪ್ ಮಾಡ್ತಾ ಇದ್ದೀನಿ. ಲೋಕಲ್ ಜನಗಳು, ಈಗ ಲೋಕಲ್ ಒಳ್ಳೊಳ್ಳೆ ಹುಡುಗಿರು. ಹಾಂ ಚೆನ್ನಾಗಿದೆ ಒಂಥರ ಕೇರಳ. ಲ್ಯಾಂಗ್ವೇಜ್ ಬಂದಿರೋ ಚೆನ್ನಾಗಿರೋದು, ಲ್ಯಾಂಗ್ವೇಜ್ ಬರಲ್ವೇ. ಕೇರಳ ಹುಡುಗರು ಫುಲ್ಲು ಫುಟ್ಬಾಲ್ ಆಡ್ತಾರಪ್ಪ, ಫುಟ್ಬಾಲ್ ಜಾಸ್ತಿ ಆಡ್ತಾರೆ ಇವರು ಕೇರಳದಲ್ಲಿ. ಒಳ್ಳೊಳ್ಳೆ ಮನೆ ಕಟ್ಟೋರ್ಗುರು ಕೇರಳದಲ್ಲೆಲ್ಲ ಮಸ್ತಾಗಿದ್ದಾವೆ ಮನೆಗಳು ಮಾತ್ರ. ನೋಡು ಮನೆ ಮುಂದೆ ಎಷ್ಟು ಮರ ಹಾಕೋಣ ಅಣ್ಣ. ಮನೆಗಳು ನೋಡುಗರು ಕೇರಳದಲ್ಲಿ ಏನು ಮನೆಗಳು ಗುರು, ಸಖತ್ತಾಗಿ ಕಟ್ಸೋರು ಮನೆ ಮಾತ್ರ. ಕಟ್ಸಿದ್ರೆ ಕೇರಳ ಸ್ಟೈಲ್ ಮನೆ ಕಟ್ಸ್ಬೇಕು. ಏನು ಡಿಸೈನ್ ಗುರು, ಏನಿದು ಲೈಫ್ ಸ್ಟೈಲ್ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಗುರು ಇವರು. ಮನೆ ಮುಂದೆ ಒಂದೊಂದು ಕಾರ್ಗಳು ಸಿಂಪಲ್ ಆಗಿದ್ರು ಮಸ್ತಾಗಿರುತ್ತೆ ಮನೆ ಮಾತ್ರ. ಸೂಪರಪ್ಪ. ನೈಟು ಸ್ಟೇ ಆಗೋದಕ್ಕೆ ರೂಮ್ ಬುಕ್ ಮಾಡಬೇಕು ಗುರು. ಇವಾಗ ಹೋಗಿ ರೂಮ್ ಇದೆ, ಸಿಂಪಲಾಗಿ ಮಾಡಿದ್ದೀನಿ. ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ. ಈಗ ಲಗೇಜ್ ಎತ್ಕೋಬೇಕಲ್ಲಪ್ಪ ಈಗ. ಪರವಾಗಿಲ್ಲ, ಒಳಗಡೆ ಎಲ್ಲ ಚೆನ್ನಾಗಿದೆ, ಎ ಸಿ ಆರ್ ನಾನ್ ಎ ಸಿ ಎರಡೂ ಇದೆ. ಪರವಾಗಿಲ್ಲ, ರೂಮು ಓಕೆ ಅನಿಸ್ತು ನನಗೆ. ಬೇಕು ಅಂದರೆ ಸುಲ್ತಾನ್ಪೇಟೆಯಿಂದ 4 ಕಿಲೋಮೀಟ್ರ್ ಬ್ಯಾಕ್ ಸೈಡ್ ಬನ್ನಿ. ಫೋನ್ ನಂಬರು ಮತ್ತು ಅಡ್ರೆಸ್ ಇಲ್ಲಿದೆ ನೋಡಿ. ಕೇರಳದಲ್ಲಿ ಊಟ ಮಾಡೋಕೆ ಬಂದಿದ್ದೀನಿ. ಒಂದು ಗೀ ರೈಸ್ ಕೊಡಿ. ಇಲ್ಲೇ ಒಳಗಡೆನಾ? ನೋಡೋಣ
ಹೆಂಗಿರುತ್ತೆ ಟೇಸ್ಟು ಎಂತ ಅಂತ. ಇಲ್ಲೊಬ್ಬ ಮನೆ ಕಟ್ಸೋನೆ ಗುರು, ಏನು ಕಟ್ಸೋನೆ ಅಂತೀಯ. ಚಿಂದಿ ಆಗಿತ್ತು ಮನೆ ಮಾತ್ರ. ಆದರೂ ಮನೆಗಳು ಹೆಂಗೆ ಕಟ್ಟಿಸ್ತಾರೆ ಗುರು ಇವರೆಲ್ಲ, ಅದ್ಭುತವಾಗಿರ್ತವೆ ಮನೆ. ಸಿಂಪಲ್ ಆಗಿರ್ತವೆ, ಅವರು ಮಸ್ತಾಗಿರ್ತವೆ. ನಾನು ಊರಲ್ಲಿ ಈ ಥರದೊಂದು ತೋಟದಲ್ಲಿ ಮನೆ ಕಟ್ಸ್ಬೇಕು ಗುರು. ಸಿಂಪಲಾಗಿ ಇಷ್ಟ ಆದರೆ ಸಾಕು, ಜಾಸ್ತಿ ಬೇಡ. ನೋಡಿ ಎಲ್ಲ ಹೆಂಗಿದ್ದಾವೆ, ಸಿಂಪಲಾಗಿ ಮಸ್ತಾಗಿದ್ದಾವಪ್ಪ. ಕಟ್ಟಿಸ್ತೀನಿ ಹಿಂಗೆ, ಒಂದಲ್ಲ ಒಂದಿನ ಟೈಮ್ ಬರುತ್ತೆ, ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ನಾನು ಸ್ಟೇ ಆಗಿದ್ನಲ್ಲ ಹಾಲಿಡೇ ರೂಮ್ಸು, ಅಲ್ಲಿಂದ ನನಗೆ ಕರೆಕ್ಟಾಗಿ ಕೇವ್ಸ್ ಬಂದು 14 ಕಿಲೋಮೀಟ್ರ್ ತೋರಿಸ್ತಾ ಇತ್ತು, ಇಡಕಲ್ ಕೇವ್ಸು. ಅದಕ್ಕೆ ಅಲ್ಲಿ ನಿಯರ್ ಬೈನೇ ಸ್ಟೇ ಆಗಿದೆ, ಯಾಕೆಂದರೆ ಬೇಗ ಹೋಗ್ಬೋದು. 8:30ಗೆ ಓಪನ್ ಆಗುತ್ತೆ, ನಾನು 8:47ಗೆ ಹೋಗ್ತಾಯಿದ್ದೀನಿ. ನೀವು ಹತ್ರ ಉಳ್ಕೊಂಡಷ್ಟು ಬೇಗ ಬೇಗ ಪ್ಲೇಸ್ಗಳನ್ನ ಕವರ್ ಆಗ್ಬೋದು. ನೈಟ್ ಬಂದು ಹತ್ತಿರ ಇರೋ ರೂಮ್ಸ್ಗಳನ್ನ ಸ್ಟೇ ಆಗಿ, ರೂಮ್ಸಲ್ಲಿ ಬಂದು ಸ್ಟೇ ಆಗಿ, ಇಲ್ಲಾಂದರೆ ಬುಕ್ ಮಾಡ್ಬೇಕಾದ್ರೆ ಅಷ್ಟೇ ನೋಡ್ಕೊಳ್ಳಿ ನಿಯರ್ ಬೈ ಯಾವ್ದು ಸಿಗೋದೆ ನಿಮಗೆ ಅಂಥ ಹಾಸ್ಟೆಲ್ಗಳು ಇಲ್ಲ ರೂಮ್ಗಳ ನೀವು ಸ್ಟೇ ಆಗೋದು ತುಂಬ ಒಳ್ಳೆಯದು. ಯಾಕೆಂದರೆ ಹತ್ರದಲ್ಲಿದ್ದರೆ ಬೇಗ ಹೋಗ್ಬೋದು ಸ್ವಲ್ಪ ಅಂತ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಸ್ವಲ್ಪ ಹತ್ರದಿಲ್ಲಿದ್ದು ನಾನು ಬೇಗನೆ ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ರಶ್ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಹೋಗಿ ನೋಡಿ ಹೇಳ್ತೀನಿ ಯಾವ ಥರ ಇದೆ, ಎಂಥ ಜನ, ಬೇಗ ಬರಬೇಕಾ ಇಲ್ಲ ನಾರ್ಮಲಾಗಿ ಬಂದರೆ ಆಗುತ್ತಾ ಎಂತ ಅಂತ ನೋಡಮ್ಮ. ಮೋಸ್ಟ್ಲಿ ಅದೇ ಇರಬೇಕು. ಕೇವ್ಸ್ ನೋಡೋಣ, ಮಜಾ ಮಾಡೋಣ. 2 ಕಿಲೋಮೀಟ್ರ್ ಹಿಂದೆ ಅಲ್ಲಿ ನಾನು ಸ್ಟಾಪ್ ಮಾಡಿಸಿದ್ರು. ಅಲ್ಲಿ ವೆಹಿಕಲ್ದು 20 ರೂಪಾಯಿ ಇಸ್ಕೊತಾರೆ ಪಾರ್ಕಿಂಗ್ ಚಾರ್ಜ್ ಅಂದ್ಬಿಟ್ಟು, ಎಂಟ್ರಿ. ಅದನ್ನು ಕಟ್ಟಿ ಮುಂದೆ ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಳಗಡೆ ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ, ಅದು ನೋಡೋಣ ಎಷ್ಟು ಇಸ್ಕೊತಾರೆ ಎಂತ ಅಂತ. ಟಿಕೆಟ್ ಕೊಡ್ತಾರೆ, ಒಬ್ರಿಗೆ 50 ರೂಪಾಯಿ ಇರುತ್ತೆ. ಮಾರ್ನಿಂಗ್ 8:30ಗೆ ಓಪನು. ಇಲ್ಲಿ ಟಿಕೆಟ್ ಇಸ್ಕೊಂಡು ಇದು ಎಂಟ್ರಿ ಆಗೋದು ಡೈರೆಕ್ಟ್. ಏನು ಇಲ್ಲಿಂದ ಒಂದು 500 ಮೀಟ್ರ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಟಫ್ ಇದೆ, ಹೋಗ್ಬೋದು, ಪರವಾಗಿಲ್ಲ. ಬೇಗ ಬರಲಿಲ್ಲ ಅಂದರೆ ಗುರು ಈ ಥರ ಫುಲ್ ರಶ್ ಆಗುತ್ತೆ. ನೋಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಜಾಗ ಸಿಗೋಲ್ಲ, ಫೋಟೋಶೂಟ್ ಮಾಡೋಕ್ಕಾಗಲಿ. ತುಂಬ ಜನ ಬರ್ತಾರೆ. ಬರೋಂಗಿದ್ರೆ ಮಾರ್ನಿಂಗ್ ಬೇಗ ಬನ್ನಿ. ಬೆಟ್ಟ ಮಾತ್ರ ಭಯಾನಕ ಇದೆ ಗುರು. ಸ್ಟಾರ್ಟಿಂಗಲ್ಲಿ ಇದೇ ಥರ ಮೆಟ್ಲುಗಳಿದ್ದಾವೆ ಫುಲ್ಲು. ಬೇಕಾ ಹುಷಾರಾಗಿ ನೋಡ್ಕೊಂಡು ಹತ್ತಿ, ಸ್ವಲ್ಪ ಎನರ್ಜಿ ಬೇಕು ಹತ್ಬೇಕಾದ್ರೆ. ತಿಂಡಿ ಮಾಡ್ಕೊಂಬಂದರೆ ಒಳ್ಳೆಯದು. ನಾನು ತಿಂಡಿ ಮಾಡ್ಕೊಂಬಂದಿಲ್ಲ, ಹಂಗೆ ಬಂದಿದ್ದೀನಿ. ಅವ್ರವ್ರ ಕೆಪಾಸಿಟಿ ಮೇಲೆ ಡಿಪೆಂಡು. ಒಟ್ನಲ್ಲಿ ತಿಂಡಿ ಮಾಡ್ಕೊಂಬಂದರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ನನ್ನ ಒಪಿನಿಯನ್. ನೋಡ್ಕೊಳ್ಳಿ ನಿಮ್ಮ ಕಂಫರ್ಟಬಲ್. ಒಟ್ನಲ್ಲಿ ಟಫ್ ಇದೆ ಬೆಟ್ಟ ಗುರು. ಇದರೊಳಗಡೆ ಹತ್ತಬೇಕು, ಹೆಂಗೈತೆ ನೋಡು ಕೇವ್ಸು. ಭಯಾನಕ ಇದೆ. ಒಬೆಸಿಟಿ ಇರೋರು ದೇವರೇ ಬರೋಕ್ಕೋಗ್ಬಿಡಿ, ಹತ್ತಕ್ಕಾಗಲ್ಲ. ಯಾಕೆಂದರೆ ನಾನೇನು ಅಳ್ತಾ ಇದ್ದೀನಿ, ಇಂಥ ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡೇ ಹೋಗೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಟಫ್ ಇದೆ ಸ್ಟಾರ್ಟಿಂಗಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂತ ಗೊತ್ತಿಲ್ಲ, ಹೇಳ್ತೀನಿ ನೋಡೋಣ. ಮುಂದೆ ಇದೇ ಥರ ಟಫ್ ಇದೆಯಾ ಏನು ಹೆಂಗೆ ಅಂತ. ಒಟ್ಟಲ್ಲಿ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಲ್ಲಿ ಇಳಿಯೋದು ಎಲ್ಲೋ ಹೋಗೋದು ಒಂದೇ ಗೊತ್ತಾಗ್ತಾಯಿಲ್ಲ ಗುರು ನನಗಂತೂ. ಏನು ಗುರು ಹಿಂಗಿದೆ? ಹಾಂ, ಫುಲ್ ಕತ್ಲೆ, ಫುಲ್ ಸೆಕೆ. ಸೂರ್ಯನ ಬೆಳಕಂತೂ ಬೆಟ್ಟಕ್ಕಂತೂ ಬಿದ್ದಿಲ್ಲ, ಆದರೆ ಬೆಟ್ಟಕ್ಕಂತಂದರೆ ಬಾಡಿಲಿ ಬೆವರೆಲ್ಲ ಈಚೆ ಬೀಳ್ತೈತೆ. ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ಲೈಫಲ್ಲಿ, ಒಂದು ಸಲ ಬಂದೋಗಿ, ಚೆನ್ನಾಗಿರುತ್ತೆ. ನೋಡೋಣ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವ ಥರ ಇದೆ ಹೆಂಗಿದೆ ಅಂತ. ಅಲ್ಲಲ್ಲಿ ಮೆಟ್ಲುಗಳು ಈ ಥರ ಮಾಡಿದ್ದಾರೆ, ಹತ್ಕೊಂಡು ಹೋಗ್ಬೋದು. ಆದರೆ ಮೇಲೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಇವಾಗ ನಾನು ಇದ್ರೊಳಗಡೆಯಿಂದನೇ ನಡ್ಕೊಂಬಂದಿದ್ದು. ಹಿಂಗಾಸಿ ಹಿಂಗೆ ಹತ್ತಬೇಕು ಇವಾಗ ಇಲ್ಲಾಸೆ. ಏನು ಹೇಳ್ತೀನಿ ಅಂದರೆ ಸ್ಲಿಪ್ಪರ್ಗಳು ಹಾಕ್ಕೊಂಡು ಬರಬೇಡಿ ದಯವಿಟ್ಟು, ಹತ್ತಕ್ಕಾಗಲ್ಲ. ಶೂಗಳು ಹಾಕ್ಕೊಂಬನ್ನಿ. ಶೂ ಹಾಕೊಂಬಂದ್ರೆ ಆರಾಮಾಗಿ ಹತ್ಬೋದು. ಹಿಂಗೆ ಸ್ಲಿಪ್ಪರ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಸ್ಕಿಡ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸ್ಲಿಪ್ಪರ್ ಗೀತ ಹೋಗುತ್ತೆ ಮತ್ತು ಕಾಲು ಏಟಾಗುತ್ತೆ. ಹಂಗಾಗಿ
ಸ್ಲಿಪ್ಪರ್ ಹಾಕೊಂಬರೋದು ಅವಾಯ್ಡ್ ಮಾಡಿ, ಶೂಸ್ಗಳು ಹಾಕ್ಕೊಳ್ಳಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಹೋಗ್ಬೋದು, ಚೆನ್ನಾಗಿ ಹತ್ಬೋದು. ಹೆಣ ಬೀಳ್ತಾ ಇದೆ ಗುರು, ಫುಲ್ ಸೆಕೆ. ಸ್ವಲ್ಪ ಮೇಲೆ ಬಂದಿದ್ದೀನಿ ನೋಡಿ, ಹಿಂಗಿದೆ ವ್ಯೂ. ಸುಮಾರಾಗಿ ಅಂತ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಮೇಲೆ ಅಷ್ಟೇ. ಜರ್ಕಿ ಇದೆ ನೋಡಿ ಗುರು, KFC ಇದೆ. ಇದರೊಳಗಡೆ ಇಳಿದು ಹೋಗ್ಬೇಕು. ತುಂಬ ಜನ ಇದ್ದಾರೆ ಗುರು, ನಾನು ಬಂದಿಲ್ಲ ಅಂದ್ಕೊಂಡಿದ್ದೆ. ನಾನೇ ಬೇಗ ಬರ್ತಾಯಿದ್ದೀನಿ ಅಂದ್ಕೊಂಡೆ, ನನಗಿಂತ ತುಂಬ ಜನ ಬೇಗ ಬಂದಿದ್ದಾರೆ. KFC ಇದೆ, ಈ ಥರ ಉಂಟು KFC. ಏನು ಗುರು ಇದು ಬಾಂಡೆ ಹಿಂಗೆ ಕೂತೈತೆ, ಮಿಸ್ ಆಗಿ ಏನಾದ್ರು ಲಡಕ್ ಅಂತ ಬಿದ್ದರೆ ಹೊಡಿಕೆ ದಡಕ್ ಅಂತ ಹೊಂಟಾಯ್ತೀವಲ್ಲ. ನಂಗೆ ಅನಿಸುತ್ತೆ ಇಲ್ಲಿ ಯಾರೋ ಬಂದರು ಇದ್ರು ಅನಿಸುತ್ತೆ. ಇಲ್ಲೆಲ್ಲ ಸಿಗ್ನೇಚರ್ಗಳಿದೆ ಬಂದಿರೋದು ಇರೋದು, ಮಾರ್ಕಿಂಗ್ ಇದೆ ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಮಾರ್ಕಿಂಗ್ ಮಾಡಿದ್ದಾರೆ ಇರೋದು. ಮುಂಚೆ ಯಾರು ಇದ್ರು ಅನಿಸುತ್ತೆ ಇಲ್ಲಿ. ಇಷ್ಟೇ ನೋಡು KFC ಇರೋದು, ಇದೆ ಇಷ್ಟೇ. ಚೆನ್ನಾಗಿದೆ, ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಅಷ್ಟೇ. ಇಲ್ಲಿ ತುಂಬ ವರ್ಷದಿಂದ 3,000-2,500 ವರ್ಷದಿಂದ ಎಲ್ಲ ತುಂಬ ಜನ ವಾಸ ಆಗಿದೆ ಅಂತ ಈ ಪ್ಲೇಸಲ್ಲಿ. ಮಾರ್ಕಿಂಗ್ಗಳಿದ್ದಾವೆ, ಅವರು ಇದ್ದಿದ್ದು ಪ್ಲೇಸ್ಗಳಲ್ಲಿ ಸಿಗ್ನೇಚರ್ಗಳಿದ್ದಾವೆ ಒಂದೊಂದು. ಅಂದರೆ ಏನೋ ಕೆತ್ತನೆಗಳು ಮಾಡಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ತೋರಿಸ್ತೀನಿ ಒಂದೊಂದು ಪಾಯಿಂಟ್ಗಳು ಅಲ್ಲಲ್ಲೇ ಏನೇನು ಮಾಡಿದ್ದಾರೆ ಏನು ಅಂತ ನೋಡಿ. ಇಲ್ಲಿ ಮಲಯಾಳಮಲ್ಲಿ ಏನೋ ಬರೆದಿದ್ದಾರೆ, ವಿವರಣೆ ಗೊತ್ತಿಲ್ಲ ನನಗೆ ಏನು ಅಂತ, ಒಟ್ಟಿನಲ್ಲಿ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಯಾವುದೋ ಬಾಡಿ ಥರ, ಲೇಡಿ ಬಾಡಿನ ಏನೋ ಡಿಸೈನ್ ಥರ ತೆಗೆದಿದ್ದಾರೆ, ಏಲಿಯನ್ಸ್ ಟೈಪ್ ಥರ. ಇಲ್ಲಿ ಗೈಡು ಇರ್ತಾರೆ, ಗೈಡ್ ಬೇಕು ಅಂದರೆ ಗೈಡ್ಗಳನ್ನೂ ತೊಗೋಬೋದು. ಇದು ಕೆತ್ತಿರೋದೆಲ್ಲ ಗುರು 2,000 ವರ್ಷದ ಹಿಂದೆ ಅಂತ ಗುರು. ಇವೆಲ್ಲ 2,000 ವರ್ಷದ ಹಿಂದೆಗಡೆ ಕೆತ್ತಿರೋ ಅಂತ ಇವೆಲ್ಲ ಮಾರ್ಕ್ಗಳು. ಅಲ್ಲೂ ಅಷ್ಟೇ, ಅಲ್ಲೊಂದು ಲೇಡಿ ಮಾರ್ಕ್ ಇದೆ. ಬರೀ ಲೇಡೀಸ್ ಇದೆ ಗುರು, ಜೆಂಟ್ಸ್ ಯಾರೂ ಇಲ್ಲ ಮಾರ್ಕಿಂಗ್. ನೋಡಿ ಇಲ್ಲೊಂದು ಪಾಯಿಂಟ್ ಇದೆ. ನೋಡಿ ಇಲ್ಲಿ ಬಂಡೆ ಮೇಲೆ ಕೆತ್ತಿದ್ದಾರೆ, ತುಂಬ ವರ್ಷದ್ದು ಹಳೇದು. ಯಾವ ಥರ ಅವಾಗೆಲ್ಲ ಮಿಷಿನ್ ಇರಲಿಲ್ಲ, ಮತ್ತೊಂದು ಇರಲಿಲ್ಲ, ಕೈಯಲ್ಲೇ ಬರೀ ಕೈಯಲ್ಲೇ ಕೆತ್ತಿರೋದು. ಏನು ಟೆಕ್ನಾಲಜಿ ಇದೆಯಲ್ಲ ಅವಾಗಲೇ ನಮ್ಮ ಇಂಡಿಯಾದಲ್ಲಿ. ನೋಡಿ 3 ಜನ ಹೆಂಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ದೇವರಾಣೆ. ಅಜ್ಜಿ ಬೆಟ್ಟಕ್ಕೆ ಹತ್ತಕ್ಕಾಗಲ್ವಂತೆ, ಅದಕ್ಕೆ ನಮ್ಮ ಬಾಯ್ಸು ಅಲ್ಲಿ ತೊಗೊಂಬಂದಿರೋ ಫೋಟೋನ ತೋರಿಸ್ತಾ ಇದ್ದಾರೆ ಅಜ್ಜಿಗೆ. ಅಜ್ಜಿ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಕುತ್ಕೊಂಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಜ್ಜಿಗೆ. ಅದಕ್ಕೆ ಏಜ್ ಹಾಕೋ ಮುಂಚೆನೇ ಬರಪ್ಪ ಅಂತ ಹೇಳೋದು. ಹಿಂಗೆ ಏಜ್ ಆದ್ಮೇಲೆ ನೋಡಿ ಅಜ್ಜಿ ನೋಡಿ ಕೆಳಗಡೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಮಗು ಜೊತೆ. ಆ್ಯಕ್ಚುಲಿ ಇವರು ಬೆಂಗಳೂರಿಂದ ಬಂದಿದ್ದಾರೆ, ಇಲ್ಲೇ KFCಯಲ್ಲಿ ಪರಿಚಯ ಆದರು. ಇವಾಗ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ ಜೊತೆಲೇನೆ. ಹುಡುಗರು ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬೆಳೀಲಿ, ನೋಡೋಣ ಹೆಂಗೆ ಜೊತೇಲಿ ಇರ್ತಾರೆ ಹುಡುಗರು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್ ಬಾಯ್.